ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ವರ್ಕ್ಶಾಪ್ ಉಂಟು ಗಾಯ್ಸ್. ಸೊ ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಅಲ್ಲಿ 9 ಗಂಟೆಗೆ ಆಗೋದು. ಸೊ ಹಾಸ್ಟೆಲರ್ಸ್ ಎಲ್ಲ ಲೇಟಾಗೇ ಬರೋದು. ಸೊ ನಾನು ಕರೆಕ್ಟ್ 8 ಗಂಟೆಗೆ ಇಲ್ಲಿಂದ ಬಿಡಬೇಕಿತ್ತು. ಹೇಗಿದ್ರು ಸಹ ಅಂದರೆ ನಾವು ಡೈಲಿ ಹೋಗೋ ಟೈಮ್ಗೆ ಹೋಗಬೇಕು. ಸೊ ಹಾಗಾಗಿ ಕೈಗೆಲ್ಲ ಲೋಷನ್ ಹಾಕ್ಕೊಂಡು ಹಾಗೆಯೇ ವಾಚ್ ಹಾಕ್ಕೊಂಡು ನನ್ನ ಫ್ರೆಂಡ್ ಜೊತೆ ಹಾಗೆ ಮಾತಾಡಿಕೊಂಡು ಇದ್ದೆ. ಅಷ್ಟರಲ್ಲಿ ಇವಳು ಟೈಮ್ ಆಯಿತು ಹೋಗುವ ಅಂತ ಹೇಳಿದ್ಲು. ಸೊ ಕರೆಕ್ಟಾಗಿ ನಾವು ಹಾಸ್ಟೆಲಿಂದ 8 ಗಂಟೆಗೆ ಬಿಡ್ತೀವಿ ಗಾಯ್ಸ್. ಸೊ ಕರಿತಿದ್ದೀನಿ, ಬರ್ತಾನೆ ಇಲ್ಲ ರೂಮ್ ಒಳಗಡೆ. ಅದು ಏನು ಮಾಡ್ತಿದ್ಲೋ ಗೊತ್ತಿಲ್ಲ ಮಾತ್ರ. ಆಮೇಲೆ ಓಡ್ಕೊಂಡು ಬಂದ್ಲು ಗೈಸ್. ದೆನ್ ಇಲ್ಲೊಂದು ಬೆಟ್ಟ ಇದೆ ಗೈಸ್. ಇದನ್ನು 10 ವರ್ಷದಲ್ಲಿ ಸಾಕಾಗಿ ಹೋಗುತ್ತೆ ಗಾಯ್ಸ್. ಯು ಸಿ ಮೈ ಫೇಸ್. ಅಂತೂ ಮೇನ್ ರೋಡ್ಗಂತೂ ಬಂದ್ವಿ. ಗಾಡಿಗಳೆಲ್ಲ ಓಡಾಡ್ತಿದೆ. ಆ ಕಡೆ ಹೋಗೋಕ್ಕಂತೂ ಮೀನ್ಸ್ ಫ್ರೀನೇ ಸಿಗ್ತಿಲ್ಲ, ಅಷ್ಟು ಗಾಡಿಗಳು ಓಡಾಡ್ತಿದೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಹೀಗಾಗಿದ್ವಿ. ಇವಳು ಎನಿ ಟೈಮ್ 24x7 ಮೊಬೈಲಲ್ಲಿ ಕಾಲಲ್ಲಿ ಮಾತಾಡ್ತಾನೆ ಇರ್ತಾಳೆ. ಆ ಕಿವಿ ಹತ್ರ ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಗಾಯ್ಸ್. ಮತ್ತು ಯಾವುದೋ ಒಂದು ಸ್ಟೋರಿ ತೋರಿಸ್ತೀನಿ ಬಾ ಅಂತ ಹೇಳಿದ್ಲು. ಸೊ ಹಾಗೆ ತೋರಿಸ್ತಾ ಇದ್ದು. ಸೊ ಚೆನ್ನಾಗಿತ್ತು. ಸೊ ನಾನು ಸಹ ಹಾಗೆ ನೋಡಿಕೊಂಡು ಚೆನ್ನಾಗಿದೆ ಅಂತ ಹೇಳಿದೆ. ಚೆನ್ನಾಗೈತೆ ಅದು. ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಗಾಯ್ಸ್. ಸೊ ಇದು ಕರಾವಳಿ ಬಸ್ ಗಾಯ್ಸ್. ಇಲ್ಲಿ ನಾವು ನಮ್ಮ ಗೌರ್ಮೆಂಟ್ ಬಸ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಇವರು ನಮ್ಮ ಹಾಸ್ಟೆಲ್ ಆಂಟಿ ಅಡುಗೆ ಮಾಡಿಕೊಡ್ತಾರೆ ಇವರು ನಮಗೆ. ಬಸ್ ಅಂತೂ ಬಂತು. ಹತ್ತಿದ್ವಿ. ಎಷ್ಟು ರಶ್ ಅಂತ ಅಂದರೆ ಇಷ್ಟು ರಶ್ಶು ಡೈಲಿ ಇರುತ್ತೆ. ಬಿಕಾಸ್ ಇದು ಬೇರೆ ಬಸ್ ಕೊಟ್ಬಿಟ್ಟಿದ್ರು. ನೋಡಿ ಎಷ್ಟು ರಶ್ ಉಂಟು. ಇನ್ನೊಂದು ಸ್ವಲ್ಪ ಫ್ರೀ ಆದರೂ ಇರ್ತಿತ್ತು. ಸೊ ಹಾಗೋ ಹೇಗೋ ಮಾಡಿ ಕಾಲೇಜ್ ಹತ್ರ ಅಂತೂ ಬಂದ್ವಿ. ಅಲ್ಲಿ ರಚನಾ ಅಂತ ಸಿಕ್ಕಿದ್ಲು ಗೈಸ್. ರಚನಾ ಒಂದು ಮಾತು ಹೇಳ್ಬಿಟ್ಲು, ನನ್ನ ಹಾರ್ಟೇ ಬ್ರೇಕ್ ಆಗೋಯ್ತು ಅಲ್ಲೇ. ನೋಡಿ ಗೈಸ್, ಹಾಸ್ಪಿಟಲ್ ಚೆನ್ನಾಗಿದೆ. ನಮ್ಮದು ಯಾರನ್ನಾದರೂ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗರ್ಸನ್ನು ಯಾವಾಗ ಫ್ರೆಂಡ್ಸ್ ಮಾಡಬೇಕು ನನ್ನದೊಂದು ಸಜೆಷನ್. ಬೈ ಗಾಯ್ಸ್. ಕೊಟ್ಟು ಸಾಯಿಸ್ತಾವಳೆ. ಹಾಗೆ ಮಾತಾಡ್ಕೊಂಡು ಹಾಸ್ಪಿಟ್ಲಿಗೆ ತಲುಪಿದ್ವಿ. ಅದಾದಮೇಲೆ ವರ್ಕ್ಶಾಪ್ ಎಲ್ಲ ಮುಗೀತು. ದೆನ್ ನಾವು ಹೋಗಿದ್ದೆ ಕೆಫೆಗೆ. ಇವತ್ತಂತೂ ತುಂಬ ರಶ್ ಇತ್ತು. ಒಂದು ವೆಜ್ಜು ಫ್ರೈಡ್ ರೈಸ್ ತೊಗೊಂಡು ಹಾಗೆ ತಿಂದ್ಕೊಂಡು ಹೋದ್ವಿ. ಅವಳು ನಾನು ಸೇಮೇ ತಗೊಂಡಿದ್ದು. ಸೊ ಹಾಗಾಗಿ ಇದೆಲ್ಲ ಮುಗಿಸಾದ್ಮೇಲೆ ಕಾಲೇಜ್ ಕಡೆ ಹೋದ್ವಿ. ಇವತ್ತು ಕಾಲೇಜ್ಗೆ ಯಾಕಿತ್ತು ಅಂದರೆ ಆಫ್ಟರ್ನೂನು 2 to 4 ನಮಗೆ ಡೆಮಾನ್ಸ್ಟ್ರೇಷನ್ ಇತ್ತು ವರ್ಕ್ಶಾಪ್ದು. ಸೊ ಹಾಗಾಗಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಬಂದದ್ದು. ಇಲ್ಲಿ ನೋಡಿದ್ರೆ ಕ್ಲಾಸಲ್ಲಿ ಯಾರೂ ಇಲ್ಲ. ಅಂದರೆ ಡೇ ಸ್ಕಾಲರ್ಸ್ ಮಾತ್ರ ಇದ್ವಿ ನಾವು. ಹಾಸ್ಟೆಲರ್ಸ್ ಎಲ್ಲ ಊಟಕ್ಕೆ ಹೋಗಿದ್ರು. ನಾವು ಊಟ ಮಾಡ್ಕೊಂಡು ಬಂದ್ವಿ ಕೆಫೆನಲ್ಲಿ, ಅಷ್ಟೇ ಅದು. ಸೊ ಹಾಗಾಗಿ ಡೆಮಾನ್ಸ್ಟ್ರೇಷನ್ ಎಲ್ಲ ಚೆಂದ ಆಯಿತು. ಬಸ್ ಕೂಡ ಸಿಕ್ತು. ಅಂದರೆ ಸಂಜೆ ಅಷ್ಟು ರಶ್ ಇರಲಿಲ್ಲ. ದೆನ್ ಅದಾದಮೇಲೆ ಒಂದು ಅಯ್ಯಪ್ಪ ಸ್ವಾಮಿಗೊಂದು ಕೈ ಮುಗಿದ್ಕೊಂಡು ನಾನು ಬಂದಿದ್ದೆ ಹಾಸ್ಟೆಲ್ ಕಡೆ. ಸೊ ಅಲ್ಲೊಂದು ನೇಚರ್ ಉಂಟು, ಎಷ್ಟು ಚೆಂದ ಉಂಟು ಗೊತ್ತಾ, ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಅದ್ರ ಪಕ್ಕದಲ್ಲೇ ನಮ್ಮ ಹಾಸ್ಟೆಲ್ ಇರೋದು. ಹಾಗಾಗಿ ಬಂದಾದಮೇಲೆ ಒಂದು ಬಯೋಮೆಟ್ರಿಕ್ ಅಂತೂ ಕಂಪಲ್ಸರಿ ನಮ್ಮ ಹಾಸ್ಟೆಲಲ್ಲಿ ಹಾಕಲೇಬೇಕು. ಬಯೋಮೆಟ್ರಿಕ್ ಹಾಕಿಬಿಟ್ಟು ನಾನು ಬಂದೆ ರೂಮ್ಗೆ. ಫುಲ್ ಸುಸ್ತಾಗಿತ್ತು. ಇಷ್ಟೇ ಗೈಸ್. ಬಾಯ್ ಟೇಕ್ ಕೇರ್.